ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಪಾಲಕ್ ಚಪಾತಿ ಮತ್ತು ಮಟರ್ ಪನ್ನೀರ್ ಮಾಡ್ತಾ ಇದ್ದೀನಿ. ಇವೆರಡು ರೆಸಿಪಿ ಜೊತೆ ಚಪಾತಿ ಸಾಫ್ಟ್ ಆಗಿರಬೇಕಂದ್ರೆ ಕೆಲವೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ, ಅದನ್ನು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಫಸ್ಟ್ ಪಾಲಕ್ನೆಲ್ಲ ನೀಟಾಗಿ ತೊಳ್ಕೊಬೇಕು. ಪಾಲಕಲ್ಲಿ ಜಾಸ್ತಿ ಮಣ್ಣೆಲ್ಲ ಇರುತ್ತಲ್ಲ, ಹಾಗಾಗಿ ಒಂದು ದೊಡ್ಡ ಪಾತ್ರೆಗೆ ಜಾಸ್ತಿ ನೀರೇ ಹಾಕ್ಕೊಂಡು ಒಂದು 5 ನಿಮಿಷ ಬಿಟ್ಟು ಆಮೇಲೆ ಹಿಂಗೆ ಎತ್ತಿ ತೆಗೆದ್ರೆ ಕ್ಲೀನ್ ಆಗುತ್ತೆ. ಇನ್ನು ಪಾಲಕ್ ಸ್ವಲ್ಪ ಎಳೆದೇ ಇರೋದ್ರಿಂದ ನಾನು ಕಡ್ಡಿನೆಲ್ಲ ಹಾಕ್ಕೊತಾ ಇದ್ದೀನಿ. ಅಕಸ್ಮಾತ್ ಪಾಲಕ್ ಏನಾದರೂ ಬಲ್ತಿರೋದಿದ್ರೆ ಕಡ್ಡಿಗಳನ್ನ ತೆಗೆದು ಬರೀ ಎಲೆಗಳು ಮಾತ್ರ ಹಾಕ್ಕೊಳ್ಳಿ. ನಾನಿಲ್ಲಿ ತೊಗೊಂಡಿರೋದು ಅರ್ಧ ಕಟ್ಟು ಪಾಲಕು. ಈ ಪಾಲಕ್ಗೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆನ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಒಂದು ಪ್ಲೇಟ್ಗೆ ಜರಡಿ ಇಟ್ಬಿಟ್ಟು ಅದಕ್ಕೆ ನಾನು 3 ಕಪ್ ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನೆಲ್ಲ ನೀಟಾಗಿ ಜರಡಿ ಮಾಡ್ಕೋಬೇಕು. ಆಮೇಲೆ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಉಪ್ಪೇನು ಹಾಕ್ತಾ ಇಲ್ಲ, ಯಾಕಂದರೆ ಆಲ್ರೆಡಿ ಪೇಸ್ಟ್ ಮಾಡುವಾಗ ಉಪ್ಪು ಹಾಕಿರೋದ್ರಿಂದ ಮತ್ತೆ ಹಾಕೋದು ಬೇಕಾಗಿಲ್ಲ. ಇನ್ನು ಮಾಡಿಟ್ಟಿರೋ ಪೇಸ್ಟನ್ನ ಹಿಟ್ಟಲ್ಲಿ ಹಾಕಿ ಚಪಾತಿ ಹಿಟ್ಟಿನ ಅದಕ್ಕೆ ನೆನೆಸಿಟ್ಕೊಂಡ್ರೆ ಆಯಿತು. ಇದು ನಾರ್ಮಲ್ ಚಪಾತಿಗಿಂತನೂ ಕೂಡ ಸ್ವಲ್ಪ ಸ್ಮೂತೇ ಆಗುತ್ತೆ. ನೀವು ಅಕಸ್ಮಾತ್ ಗಟ್ಟಿಯಾಗಿರಬೇಕು ನಾವು ಚಪಾತಿ ಮಾಡುವಾಗ ಅನ್ನೋರು ಸ್ವಲ್ಪ ಗಟ್ಟಿಯಾಗಿ ನೆನೆಟ್ಕೋಬೇಕು. ನಾನು ಆಲ್ಮೋಸ್ಟ್ ಯಾವಾಗಲೂ ಚಪಾತಿಗೆ ಹೆಂಗೆ ಇಟ್ಕೊತೀನಲ್ಲ ಅದೇ ಥರನೇ ಇಟ್ಕೊಂಡಿದ್ದೀನಿ. ಈ ಥರ ಹೋಲ್ ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗಿಯೇ ಹೋಗಬೇಕು. ಆಮೇಲೆ ಅದನ್ನು ನೆನೆಸೋಕ್ಕೆ ಅಂತೇಳಿ ಮುಚ್ಚಿಡ್ತಾ ಇದ್ದೀನಿ. ಇನ್ನೊಂದು ಕಡೆ ಮಟರ್ ಪನ್ನೀರ್ಗೆ ಪನ್ನೀರ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಆಲ್ಮೋಸ್ಟ್ ನಾವು ಪನ್ನೀರ್ ಅಂದರೆ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊತೀವಲ್ಲ, ನಾನು ಕೂಡ ಅದೇ ಸ್ಕ್ವೇರ್ ಶೇಪಲ್ಲೇ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಪಾತ್ರೆ ಇಡ್ತಾ ಇದ್ದೀನಿ. ಈ ಪಾತ್ರೆಗೆ 1 ಸ್ಪೂನ್ ತುಪ್ಪ ಮತ್ತು 1 ಸ್ಪೂನ್ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿದ್ದೀನಿ. ಇದು ಎಣ್ಣೆ ಮತ್ತು ತುಪ್ಪ ಕಾದಿದ್ದಾದಮೇಲೆ ಕಟ್ ಮಾಡ್ಕೊಂಡಿರೋ ಪನ್ನೀರ್ನೆಲ್ಲ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋಬೇಕು. ಒಂದು ಕಡೆ ಬೆಂದಿದ್ದಾದಮೇಲೆ ಇನ್ನೊಂದು ಕಡೆ ತಿರುಗಿಸಾಕಿ ಬೇಯಿಸಬೇಕು. ಆಮೇಲೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕು. ಆಮೇಲೆ ಪನ್ನೀರ್ಗೆ ಗ್ರೇವಿಗೆ 1 ಈರುಳ್ಳಿ, 1 ಟೊಮೆಟೊ, ಒಂದು 8ರಿಂದ 10 ಗೋಡಂಬಿ, ಅರ್ಧ ಇಂಚು ಶುಂಠಿ, ಒಂದು 8ರಿಂದ 10 ಬೆಳ್ಳುಳ್ಳಿ, ಹಾಗೆ 1 ಹಿಡಿ ಕೊತ್ತಂಬರಿ ಹಾಕಿ ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ. ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ತಣ್ಣಗಾಗಕ್ಕೆ ಬಿಟ್ಟು ತಣ್ಣಗಾದ್ಮೇಲೆ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಅದೇ ಕಡಾಯಿಗೆ ನಾನು 3ರಿಂದ 4 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದ್ದಾದಮೇಲೆ ಒಂದು ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಮಾಡ್ಕೊಂಡಿಟ್ಟಿರೋ ಪೇಸ್ಟ್ ಹಾಕ್ಬಿಟ್ಟು ಎಣ್ಣೆ ಬಿಡೋ ತನಕ ಬೇಯಿಸ್ಕೋಬೇಕು. ಅದಾದಮೇಲೆ ಅರ್ಧ ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪೌಡ್ರು, ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಕೂಡ ಎಣ್ಣೆ ಬಿಡೋ ತನಕ ಬೇಯಿಸ್ಕೋಬೇಕು. ಏನಿಲ್ಲ ಅಂದರೆ ಒಂದು 5 ನಿಮಿಷಕ್ಕೆಲ್ಲ ಅದು ಬೆಂದುಬಿಡುತ್ತೆ. ಅದು ಬೆಂದಿದ್ದಾದಮೇಲೆ ನಾನು ಬಟಾಣಿ ಹಾಕ್ತಾ ಇದ್ದೀನಿ. ಹಸಿ ಬಟಾಣಿ ಸಿಕ್ಕರೆ ಹಸಿ ಬಟಾಣಿ ಹಾಕಿ, ಇಲ್ಲಾಂದರೆ ಒಣಗಿರೋ ಬಟಾಣಿನ ಒಂದಿನ ನೆನೆಸ್ಬಿಟ್ಟು ಆಮೇಲೆ ನೆಕ್ಸ್ಟ್ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಇನ್ನು ಬಟಾಣಿ ಹಾಕಿದ್ಮೇಲೆ ಕೂಡ ಒಂದು ಎಣ್ಣೆ ಎಲ್ಲ ಬಿಡೋ ತನಕ ಬೇಯಿಸ್ಕೋಬೇಕು. ಇದೊಂದು 2ರಿಂದ 3 ನಿಮಿಷದಲ್ಲಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೀರು ಹಾಕಬೇಕು. ಇದು ಗೋಡಂಬಿ ಹಾಕಿರೋದ್ರಿಂದ ಗ್ರೇವಿ ಎಲ್ಲ ಮಾಡಿದ್ದಾದ್ಮೇಲೆ ಸ್ವಲ್ಪ ತಿಕ್ನೆಸ್ ಬರುತ್ತೆ. ಹಾಗಾಗಿ ನಾವು ಮಾಡೋ ಟೈಮಲ್ಲಿ ನಾನು ತೋರಿಸ್ತೀನಲ್ಲ, ಇಷ್ಟು ನೀರು ಇರಬೇಕು. ಇಷ್ಟು ನೀರಿದ್ದರೆ ಆಮೇಲೆ ಅದು ಸರಿ ಹೋಗುತ್ತೆ. ನೀರು ಹಾಕಿದ್ದಾದಮೇಲೆ ಕುದಿ ಸ್ಟಾರ್ಟ್ ಆಗುತ್ತೆ. ಈ ಕುದಿ ಸ್ಟಾರ್ಟ್ ಆಗಿ ಒಂದು 2 ನಿಮಿಷ ಕುದಿಬೇಕು. ಆಮೇಲೆ ನಾವು ಹುರ್ಕೊಂಡಿಟ್ಟಿರೋ ಪನ್ನೀರ್ ಹಾಕಿ ಇದನ್ನೊಂದು 5 ನಿಮಿಷ ಬಾಯ್ಲ್ ಮಾಡಬೇಕು. ಇದು ಬಾಯ್ಲ್ ಆಗಿದ್ದೆಲ್ಲ ಆದಮೇಲೆ 1 ಸ್ಪೂನ್ ನಾನು ಹಾಲಿನ ಕೆನೆ ಹಾಕ್ತಾ ಇದ್ದೀನಿ. ಇದಂತೂ ಕಂಪಲ್ಸರಿ. ಮಶ್ರೂಮ್ಗಾಯಿತು ಪನ್ನೀರ್ಗಾಯಿತು ಹಾಕಬೇಕು. ಇದು ಹಾಕೋದ್ರಿಂದ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಮತ್ತು ಗ್ರೇವಿ ತಿಕ್ನೆಸ್ ಆಗಿರುತ್ತೆ, ನೀರು ಆಗೋ ಥರ ಆಗೋದಿಲ್ಲ. ಈ ಕೆನೆ ಹಾಕಿದ್ಮೇಲೆ ಇನ್ನೂ 1 ನಿಮಿಷ ಬೇಯಿಸಿದ್ರೆ ಸಾಕು. ಇನ್ನು ಲಾಸ್ಟ್ ಇಳಿಸೋ ಟೈಮಲ್ಲಿ ಕಸೂರಿ ಮೇಥಿನ
ಕೈಯಿಂದ ಈ ಥರ ಪ್ರೆಸ್ ಮಾಡಿ ಹಾಕಿದ್ರೆ ಪನ್ನೀರ್ ರೆಡಿ ಆಗುತ್ತೆ. ಪನ್ನೀರ್ ಆಗೋಷ್ಟರಲ್ಲಿ ಚಪಾತಿ ಹಿಟ್ಟು ಕೂಡ ನೆಂದಿರುತ್ತೆ. ಈಗ ಚಪಾತಿ ಮಾಡೋಣ ಅಂತೇಳಿ ನಾನು ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಟ್ರಯಾಂಗಲ್ ಶೇಪಲ್ಲೇ ಮಾಡೋದು. ಈ ಥರ ಮಾಡೋದ್ರಿಂದ ಚಪಾತಿ ಲೇಯರ್ ಆಗಿ ಬರುತ್ತೆ ಮತ್ತು ಮಕ್ಕಳಿಗೆ ಹಲ್ಲು ಗಟ್ಟಿ ಇಲ್ಲದೆ ಇರೋರು ಕೂಡ ತಿನ್ಕೋಬೋದು. ಅಷ್ಟು ಸ್ಮೂತಾಗಿ ಬರುತ್ತೆ. ನೀವು ಬೇಕಾದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಚಿಕ್ಕ ಸರ್ಕಲ್ಲು ತೀಡ್ಕೊಂಡು ಅದಕ್ಕೆ ಎಣ್ಣೆ ಮತ್ತು ಪುಡಿ ಹಾಕಿ ಮತ್ತು ಅದನ್ನು ಫೋಲ್ಡ್ ಮಾಡಿ ಮತ್ತೆ ಎಣ್ಣೆ ಮತ್ತು ಪುಡಿ ಹಾಕಿ ಈ ಥರ ತೀಡಿದ್ರೆ ಲೇಯರ್ ಆಗಿ ಚೆನ್ನಾಗಿ ಬರುತ್ತೆ. ಚಪಾತಿ ಸಾಫ್ಟಾಗಿ ಬರಬೇಕಂದ್ರೆ ನಾವು ಚಪಾತಿ ತೀಡುವಾಗ ಮೇಲೆ ಕೆಳಗೆ ಮಾಡ್ದೇನೆ ಬರೀ ಕೆಳಗಡೆನೇ ತೀಡೋದ್ರಿಂದ ಚಪಾತಿಗಳು ಸ್ಮೂತಾಗಿ ಬರುತ್ತೆ. ಇದು ನಾನು ಮಾಡೋ ಇನ್ನೊಂದು ಥರ ಚಪಾತಿ. ಒಂದು ಚಪಾತಿಗಾಗೋಷ್ಟು ಹಿಟ್ಟು ತೊಗೊಂಡು ಅದನ್ನು 2 ಪಾರ್ಟ್ ಮಾಡ್ಕೋಬೇಕು. ಒಂದು ಪಾರ್ಟ್ಗೆ ಎಣ್ಣೆ ಮತ್ತು ಇನ್ನೊಂದು ಪಾರ್ಟ್ಗೆ ಪುಡಿ ಹಿಟ್ಟು ಹಾಕಿ ನೀಟಾಗಿ ಅದನ್ನು ಅಪ್ಲೈ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಒಂದಕ್ಕೊಂದು ಜಾಯಿಂಟ್ ಮಾಡ್ಕೋಬೇಕು. ಅದಾದಮೇಲೆ ಸೇಮ್ ನಾವು ಚಪಾತಿ ಯಾವ ಥರ ಮಾಡ್ತೀವಲ್ಲ ಆ ಥರ ಮಾಡ್ಕೊಂಡ್ರೆ ಆಯಿತು. ತವ ಚೆನ್ನಾಗಿ ಕಾದಿದ್ದಾದಮೇಲೆ ಚಪಾತಿ ಹಾಕಬೇಕು. ಚಪಾತಿನ ನಾವು ಹಸಿ ಇಟ್ಟಿರೋ ಕಡೆ ಎಣ್ಣೆ ಹಾಕಬಾರ್ದು. ಫಸ್ಟ್ ಒಂದು ಸ್ವಲ್ಪ ಬೇಯಿಸಿ ಆ ಕಡೆ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಅದನ್ನು ತಿರುಗಿಸಾಕಿ ಇನ್ನೊಂದು ಕಡೆ ಎಣ್ಣೆ ಹಾಕಬೇಕು. ಹಸಿ ಹಿಟ್ಟು ಇರೋ ಕಡೆ ಎಣ್ಣೆ ಹಾಕೋದ್ರಿಂದ ಚಪಾತಿ ಉಬ್ಬಲ್ಲ ಮತ್ತು ಸ್ಮೂತ್ ಬರಲ್ಲ. ಸ್ಮೂತಾಗಿ ಆಗಬೇಕು, ಉಬ್ಬಬೇಕು ಅಂದರೆ ಸ್ವಲ್ಪ ಬೇಯಿಸಿ ಆಮೇಲೆ ಎಣ್ಣೆ ಹಾಕಿದ್ರೇ ಅದು ಸ್ಮೂತಾಗಿ ಆಗೋದು. ಕೆಲವೊಬ್ಬರು ಚಪಾತಿ ತಿನ್ನುವಾಗ ಸುತ್ತಲೂ ಇರೋದು ತೆಗೆದು ಬಿಸಾಕಿ ಮಧ್ಯೆ ಇರೋದು ಮಾತ್ರ ತಿಂತಾ ಇರ್ತಾರೆ. ಯಾಕಂದರೆ ಸುತ್ತಲೂ ಬೆಂದಿರಲ್ಲ, ಹಸಿ ಆಗಿರುತ್ತೆ ಅಂತೇಳಿ. ಆವಾಗ ಏನು ಮಾಡೋದು ಅಂದರೆ ನಾವು ಚಪಾತಿನ ಫಸ್ಟಿಗೆ ಮಧ್ಯೆ ಬೇಯಿಸ್ದೇನೆ ಫಸ್ಟ್ ಸುತ್ತಲೂ ಎಲ್ಲ ಬೇಯಿಸ್ಕೊಂಡಿದ್ದಾದಮೇಲೆ ಮಧ್ಯೆ ಬೇಯಿಸೋದ್ರಿಂದ ಆ ಥರ ಹಸಿ ಇರೋದಾಗಲಿ ಮೆತ್ತಗಿರೋದಾಗಲಿ ಆಗಲ್ಲ. ನಾನು ಟ್ರಯಾಂಗಲ್ ಶೇಪಲ್ಲಿ ಮಾಡಿದ್ನಲ್ಲ ಆ ಚಪಾತಿ ಇದು ನೋಡಿ ಎಷ್ಟು ಲೇಯರ್ ಆಗಿ ಬರ್ತಾ ಇದೆ. ಚಿಕ್ಕ ಮಕ್ಳಿಗೂ ಕೂಡ ಈ ಥರ ಲೇಯರ್ ಕಿತ್ತಿ ಕೂಡ ತಿನ್ನಿಸ್ಬೋದು. ಹೇಳ್ಬೇಕಂದ್ರೆ ಫುಲ್ ಹೂವು ಥರ ಆಗಿದೆ, ಅಷ್ಟು ಚೆನ್ನಾಗಿ ಬಂದಿದೆ ಚಪಾತಿ. ನೀವು ಒಂದ್ಸರಿ ಇದನ್ನು ಟ್ರೈ ಮಾಡಲೇಬೇಕು. ಟೇಸ್ಟ್ ಕೂಡ ಚೆನ್ನಾಗೇ ಇದೆ. ಚಿಕ್ಕ ಸಜೆಷನ್ ಏನಂದರೆ ಈ ಥರ ಪನ್ನೀರು ಮಶ್ರೂಮ್ ಏನಾದರೂ ಡಿಫ್ರೆಂಟಾಗಿ ಮಾಡ್ಕೊಂಡಾಗ ಅದ್ರ ಜೊತೆ ಆನಿಯನ್ನು, ಸೌತೆಕಾಯಿ ಮತ್ತು ನಿಂಬೆಹಣ್ಣು ತಿನ್ನೋದ್ರಿಂದ ಪಕ್ಕ ನಮಗೆ ಹೋಟೆಲಲ್ಲಿ ತಿಂದಿರೋ ಟೇಸ್ಟೇ ಬರುತ್ತೆ. ಇದೇ ಥರ ಟಿಪ್ಸ್ ಬೇಕು ಮತ್ತು ಈಸಿ ರೆಸಿಪೀಸ್ ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇಷ್ಟೊತ್ತು ಟೈಮ್ ಕೊಟ್ಟು ನೋಡಿದ್ದಕ್ಕೆ ಥ್ಯಾಂಕ್ ಯು.